ಬ್ರಾಹ್ಮಿ ಮುಹೂರ್ತ 4:30 to 5:30. ಪ್ರೆಸೆಂಟ್ಲಿ ನಮ್ಮ ಮನೆ ಎಷ್ಟು ಇದಾಗಿದೆ ಅಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪನೇ ಮಾಡ್ತಿದ್ದೀನಿ, ಎರಡು ಉಳ್ಳಾಗೋಷ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಷ್ಟು ಕೆಲಸ ಅಂತ ಅಂದರೆ ಮಾರ್ನಿಂಗ್ ಇಲ್ಲ ಅಂತ ಅಂದರು ಒಂದು 5:30ಗೆ ಎದ್ದಿದ್ದೀನಿ. ಆದರೂ ಕೆಲಸ ಮುಗಿತಲ್ಲ. ಬೆಡ್ಶೀಟ್ ಎಲ್ಲ ಇವತ್ತೇ ಇಟ್ಕೊಬಿಟ್ಟಿದೆ, ಹಾಗಾಗಿ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೈಟಂತೂ ನಿದ್ದೆ ಮಾಡೋದು ಬೇಡ ಅಂತ ಫಿಕ್ಸ್ ಆಗಿದ್ದೀನಿ. ನೋಡೋಣ ಎಷ್ಟೊತ್ತು ಮಲ್ಕೊಳ್ಳೋಕ್ಕಾಗುತ್ತೆ. ಬಿಕಾಸ್ ಬ್ರಾಹ್ಮಿ ಮುಹೂರ್ತ 4:30 to 5:30, 4:15 to 5:30 ಅಷ್ಟೊತ್ತು ಪೂಜೆ ಆಗಿಬಿಡ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಫುಲ್ಲು ರೆಡಿ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಅನ್ನೋದೇ ಒಂದು ಸೆಲೆಬ್ರೇಷನ್, ಸೂಪರಾಗಿರುತ್ತೆ. ಹಾಗೆ ಬಟ್ಟೆ ತೊಳಿಬೇಕು ಗೈಸ್, ಬಟ್ಟೆ ತೊಳಿಬೇಕು. ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟೆ, ಕಳ್ಸ ಚೌರಿಗೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಓಕೆ ಎಲ್ಲ ಒಂದು 50% ಮುಗ್ದಿದೆ. ಇವಾಗ ಬೇಗ ಮನೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಮೂಲಿ ಚಕ್ಲಿ ಇಲ್ಲ ರವೆ ಉಂಡೆ ಮಾಡ್ತೀನಿ. ಅದನ್ನು ಮಾಡಿ ಒಬ್ಬಟ್ಟಿಗೂ ರೆಡಿ ಮಾಡಿ ಇಟ್ಬಿಡ್ತೀನಿ. ನೈಟೇ ಬೆಳಿಗ್ಗೆ ಒಬ್ಬಟ್ಟು ತಟ್ಟೋಕ್ಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಿಗ್ಗೆ ಇಟ್ಬಿಟ್ಟು ಒಬ್ಬಟ್ಟು ತಟ್ಬೋದು. ಆಲ್ಮೋಸ್ಟ್ ಇವತ್ತು ಎಲ್ಲ ಮುಗಿಸ್ಬಿಟ್ಟು ಬೆಳಿಗ್ಗೆಗೆ 5:30 ಹೊತ್ತು ಪೂಜೆನೂ ಮಾಡಿಬಿಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡಿ, ವ್ಲಾಗ್ನ ನೋಡಿ. ದಯವಿಟ್ಟು ವ್ಲಾಗ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಗೈಸ್, ನನ್ನ ಒಂದು ಪ್ರಿಪ್ರೇಷನ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಪ್ರೆಸೆಂಟ್ಲಿ ನಮ್ಮ ಮನೆ ಎಷ್ಟು ಇದಾಗಿದೆ ಅಂದರೆ ಈ ಥರ ಎಲ್ಲ ಆಗಿಬಿಟ್ಟಿದೆ. ಫುಲ್ ಎಲ್ಲನೂ ತೆಗ್ದಾಕ್ಬಿಟ್ಟಿದ್ದೀನಿ. ಸ್ಕ್ರೀನೆಲ್ಲ ಅವತ್ತೇ ತೊಳೆದಿದೆ, ಹಾಗಾಗಿ ತೆಗ್ದಿಲ್ಲ. ದೇವ್ರ ಮನೆ ಅಂತೂ ಈ ಥರ ದೇವ್ರ ಮನೆ ನೋಡೇ ಇರಲಿಲ್ಲ ಅನಿಸುತ್ತೆ ನೀವು. ಫುಲ್ಲೆಲ್ಲ ಖಾಲಿ ಮಾಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಇವಾಗ ಇದೆಲ್ಲ ಮಾಡಿ ಮೇಲಿಂದನೂ ಮಾಡ್ಕೊಬರ್ಬೇಕು. ಇನ್ನು ಮೇಲ್ಗಡೆ ಎಲ್ಲ ಗುಡಿಸಿ ಅಲ್ಲಿಗೆ ನೀರು ಹಾಕಿ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಬಟ್ಟೆ ಒಣಹಾಕ್ಬಿಟ್ಟು ಟೆರೇಸ್ ಮೇಕೆ ಇಲ್ಲೆಲ್ಲ ಎತ್ಕೊಬರ್ಬೇಕು. ಬನ್ನಿ ಹೇಗಿರುತ್ತೆ. ನಾನೇ ಕ್ಯೂರಿಯಸ್ ಆಗಿದ್ದೀನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ. ನೈಟೆಲ್ಲ ಟೈಮ್ ಇರುತ್ತಲ್ಲ, ಪ್ರಿಪೇರ್ ಮಾಡ್ಕೊಂಡ್ರೆ ಆಯ್ತು ಎಲ್ಲನೂ. ಪಾತ್ರೆ ಎಲ್ಲ ಬೆಳಿಗ್ಗೆ ಅಲ್ಲಲ್ಲೇ ತುಂಬಿಟ್ಟಿದ್ದೀನಿ. ಇಲ್ಲಂತೂ ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಗೈಸ್. ಹಾಗೆ ಒಂದು ಹೋಮ್ ಟೂರೇ ಮಾಡಿಬಿಟ್ಟೆ ನೋಡಿ. ಗೈಸ್, ಹೂವಿನ ರೇಟ್ ಏನು ನಮ್ಮ ಮನೆ ಹತ್ರನೇ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ. ಹಾರ 200, ಸೇವಂತಿಗೆ ಹೂ 100 ಮಾರು. ಅಯ್ಯಪ್ಪ, ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ರೇಟು. ಹಾಗಾಗಿ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇವು ಇರಲಿ, ಲಕ್ಷ್ಮಿ ಮೇಲೆ ಮಾಡಿಸೋರು ಚೆನ್ನಾಗಿರುತ್ತೆ. ಗೈಸ್, ಚಕ್ಲಿ ಇಟ್ಟು ಇಲ್ಲೊಂದು ಇದು ತುಂಬಿದ್ದೀನಿ. ಸ್ವಲ್ಪನೇ ಮಾಡ್ತಿದ್ದೀನಿ, ಎರಡು ಉಳ್ಳಾಗೋಷ್ಟು. ಬಿಕಾಸ್ ಉಪವಾಸ ಹಬ್ಬ ಏಕಾದಶಿಗೆ ಮಾಡಿ ಇವಾಗ ಒಂದು 20 days ಆಗಿದೆ. ಗೈಸ್, ಈಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರ ಮುಂದೆ ಇಡೋ ಪ್ರಸಾದಕ್ಕೆ ನೈವೇದ್ಯಗಳಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಚಕ್ಲಿ, ಕರ್ಜಿಕಾಯಿ, ರವೆ ಉಂಡೆ ಮತ್ತು ಸ್ವಲ್ಪ ಸಿಹಿಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಿಜವಾಗ್ಲೂ ಇವತ್ತು ನೈಟ್ ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹಬ್ಬದ ಪ್ರಿಪ್ರೇಷನ್ ಒಬ್ಬರು ಹೆಲ್ಪ್ಗಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಕಾಸ್ ಟಯರ್ಡ್ ಅಷ್ಟು ಅನಿಸಲ್ಲ. ಬಟ್ ಹೆಲ್ಪ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮ್ಮ ಸಂಪ್ರದಾಯನ ಬಿಡೋಕ್ಕೂ ಆಗಲ್ಲ ಅಲ್ವಾ. ನಾವು ಆಗಿಂದ ಮಾಡ್ಕೊಬಂದಿರೋದು ಮಾಡಲೇಬೇಕು ಅಂತ ಅನಿಸುತ್ತೆ. ಚಕ್ಲಿ ಸ್ವಲ್ಪನೇ ಮಾಡಿರೋದು, ಬಿಕಾಸ್ ಏಕಾದಶಿಗೆ ಮಾಡಿದ್ದೆ. ಹಾಗಾಗಿ ಒಂದು 2 ಒಳ್ಳಷ್ಟು ಮಾಡ್ತೀನಿ ಅಷ್ಟೇ. ಯಾವುದನ್ನೂ ಜಾಸ್ತಿ ಮಾಡಲ್ಲ, ಎಲ್ಲ ಒಂದು 10 ಮಾಡ್ತೀನಿ ಅಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಚಕ್ಲಿ ಚೆನ್ನಾಗಿ ಬಂದರೆ ಸಾಕು ಗೈಸ್. ಬಿಕಾಸ್ ನಾನು ಇದರಲ್ಲಿ ಯಾವುದರಲ್ಲಿ ಏಕಾದಶಿಲಿ ಹಾಕ್ದಷ್ಟು ಏನು ಹಾಕಿಲ್ಲ. ಕಡಲೆ ಪುಡಿ ಮಾಡಿ ಹಾಕಿ
ಅಕ್ಕಿ ಹಸಿಟ್ಟು ಮತ್ತು ಜೀರಿಗೆ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಪುಡಿ ಅಷ್ಟೇ ಹಾಕಿರೋದು. ಎಣ್ಣೆ ಕಾಯ್ಸಾಕೊಂಡಿದ್ದೀನಿ. ಅದು ಹೇಗೆ ಬರುತ್ತೋ ಗೊತ್ತಿಲ್ಲ, ಆ ಥರಕ್ಕೆ ಮಾಡಿ. ಗೈಸ್ ರವೆ ಉಂಡೆ ಏನೋ ಕ್ಲಾರಿಟಿನೇ ಬತ್ತಲ್ವಲ್ಲ, ಏನು ಮಾಡಿದೆ ಖುಷಿ? ಹಂಗೆ ಇನ್ನು ಕರ್ಜಿಕಾಯಿ ಪೆಂಡಿಂಗ್ ಇದೆ. ಸುಮ್ಮನೆ ಲಾಸ್ಟ್ ಮಾಡ್ಬಿಟ್ಟು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಬಿಡ್ಲಾ ಅನ್ನಿಸ್ತಾ ಐತೆ. ಒಬ್ಬಟ್ಟಿಗೆ ಆಡ್ಸೋದು ಯಾವಾಗ? ಇನ್ನು ಹೂರ್ಣ ರೆಡಿ ಮಾಡಿಡಬೇಕು. ಫಸ್ಟ್ ಇಂದ ಹೇಳಿ, ರವೆ ಉಂಡೆಯಿಂದ. ಓದೋ ಕಾಳೆಲ್ಲ ಮಾಡ್ದ ಈಗ ಹಬ್ಬಿದ. ನಿನ್ನೆ ಯಾವ್ದು ಬರ್ತದೆ ಅದ್ಬಿಟ್ಟು ಬೇರೆದು ಇದೇಳು. ಜನವರಿ ಫೆಬ್ರವರಿ ಇದ್ರ ಹಿಂಸೆ ಹೇಳು. ಎಸ್ ಗಾಯ್ಸ್, ನನ್ನ ಪ್ರಿಪ್ರೇಷನ್ ಇದಾಗಿತ್ತು. ನೈಟ್ ಆಲ್ಮೋಸ್ಟ್ ನಾನು ನಿದ್ದೆ ಮಾಡಿಲ್ಲ, ಬಟ್ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ನೈಟೆಲ್ಲ ನಾನು ಪ್ರಿಪೇರ್ ಮಾಡಿದ್ದೆ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಬಂದಾಗ ಆಲ್ರೆಡಿ ಎಷ್ಟು 9:30 ಏನೋ ಆಗಿತ್ತು. ಅವರು ಊಟ ಮಾಡಿ ಮಲ್ಕೊಂಡ್ರು. ಪಾಪ ಅವ್ರಿಗೆ ವೀಡಿಯೋ ಮಾಡಿಕೊಡಿ ಅಂತ ನಾನು ಕೇಳೋಕ್ಕೆ ಟಾರ್ಚರ್ ಎಲ್ಲ ಕೊಡೋಕೆ ಹೋಗಲಿಲ್ಲ. ಪಾಪ ನಿದ್ದೆ, ಅಲ್ಲೂ ಸ್ವಲ್ಪ ನಿದ್ದೆ, ಅವ್ರು ಮಲ್ಕೊಳ್ಳೋದು 1 ಗಂಟೆ 2 ಗಂಟೆ ಆಗುತ್ತೆ. ಬಿಡು ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾದೆ. ಬರಬೇಕಾದ್ರೆ ನಾನು ಊಟ ತೊಗೊಬರ್ತೀನಿ, ನೀನು ಸುಸ್ತಾಗಿರ್ತೀಯ, ಅಡುಗೆ ಏನು ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ಹಾಗೆ ಪಲಾವ್ ಮತ್ತು ಇಡ್ಲಿ ಏನೋ ತೊಗೊಬಂದಿದ್ರು. ಮಕ್ಕಳು ನಾನು ಎಲ್ಲ ತಿಂದು ಇನ್ನು ನಾನು ಪುನಃ ಸ್ನಾನ ಮಾಡಿ ತಾಯಿನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಏನೋ ಒಂಥರ ಸ್ಪೆಷಲ್. ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಬಟ್ ಈ ವರ್ಷ ಒಂದಿನ ಮುಂಚೆನೇ ಹಬ್ಬಕ್ಕೆ ಬಂದಿದ್ದರು. ಅದು ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಸಡ್ ಅಂತ ಹೇಳ್ಬೋದು. ಓಕೆ ಗೈಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗ್ ನನ್ನ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ದೇ ಬರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.